ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 20, 20ನೇ ಅಧ್ಯಾಯ. 20ನೇ ಅಧ್ಯಾಯದಲ್ಲಿ 18 ವಚನಗಳಿದೆ. ಇದರಲ್ಲಿ ಪ್ರವಾದಿಯಾದಂಥ ಯೆರೆಮೀಯನ ವಿಷಯವಾಗಿ ಹೆಚ್ಚಾಗಿ ಇಲ್ಲಿ ಹೇಳಲಾಗಿದೆ ಮತ್ತು ಆತನೇ ಮುಖ್ಯ ಗ್ರಂಥಕರ್ತನು ಅಥವಾ ಮುಖ್ಯ ದೇವರು ಉಪಯೋಗಿಸುವ ವ್ಯಕ್ತಿಯಾಗಿ ಇಲ್ಲಿ ಇರುವಾತನಾಗಿದ್ದಾನೆ ಯೆರೆಮೀಯನು. ಆದ ಕಾರಣ ನಾವು 20ನೇ ಅಧ್ಯಾಯವನ್ನು ಕ್ರಮೇಣವಾಗಿ ನಿಧಾನವಾಗಿ ನೋಡೋಣ ಬನ್ನಿರಿ. ಯೆರೆಮೀಯನು ಈ ಪ್ರವಾದನೆ ಮಾಡುವುದನ್ನು ಯಾಜಕ, 20ನೇ ಅಧ್ಯಾಯ 1ನೇ ವಚನ, ಯಾಜಕ ಇಮ್ಮೇರನ ಮಗನು. ಇಮ್ಮೇರನ ಅಂತ ಹೇಳಿದ್ರೆ ಟಾಕಟಿವ್. ಕೆಲವರು ನಾನ್ ಸ್ಟಾಪ್ ಮಾತಾಡ್ತಾನೇ ಇರ್ತಾರೆ, ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ. ಆ ರೀತಿಯಾಗಿರುವಂಥ ವ್ಯಕ್ತಿ ಇಮ್ಮೇರ ಅಂದರೆ ಟಾಕಟಿವ್, ಅಂದರೆ ಕೊಚ್ಚಿಕೊಳ್ಳುವಂಥ ವ್ಯಕ್ತಿ. ಇಮ್ಮೇರನ ಮಗನು ಯೆಹೋವನ ಆಲಯದ ಮುಖ್ಯಾಧಿಕಾರಿಯೂ ಆದ ಪಶೂರನು. ಇವನು ನಾಯಕನು ಮತ್ತು ವಿಶ್ವಾಸಿ, ಆಲಯದ ಮುಖ್ಯಾಧಿಕಾರಿ. ಇವನ ಬಗ್ಗೆ ನಾವು ಇಲ್ಲಿ ಅಟ್ಲೀಸ್ಟ್ ಇವನ ಹೆಸರು ಒಂದು 2-3 ಸಾರಿ ಇಲ್ಲಿ ಬರುವಂಥದ್ದಾಗಿದೆ. ಆದ ಕಾರಣ ಈ ವ್ಯಕ್ತಿಯಾಗಿರುವಂಥ ಪಶೂರನು ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಏನಂದರೆ ಬಿಡುಗಡೆ. ಅದರ ಮೂಲ ಪದ ನೋಡಿದರೆ ತುಂಡು ತುಂಡಾಗಿ ಚೂರು ಚೂರು ಮಾಡು ಎಂಬಂಥ ಅರ್ಥ. ಅದು ಬಿಡುಗಡೆ ಮಾಡುವವನು ಪಶೂರನು ಅಂತ ಹೇಳ್ಬಿಟ್ಟು. ಪಶೂರನು ಕೇಳಿ ಯಾವುದ್ರ ಬಗ್ಗೆ ಯೆರೆಮೀಯನು ಪ್ರವಾದನೆ ಮಾಡ್ತಿದ್ನಲ್ಲ ಅದನ್ನು ಮುಖ್ಯಾಧಿಕಾರಿ, ಆಲಯದ ಮುಖ್ಯಾಧಿಕಾರಿ ಕೇಳಿಬಿಟ್ಟು ಯೆರೆಮೀಯನನ್ನು ಹೊಡೆಯಿಸಿ, ಅಯ್ಯೋ ಯೆರೆಮೀಯನಿಗೆ ಏಟು ಬೀಳ್ತದೆ ಈಗ. ಯಾಕಂದರೆ ಅವನು ಮುಖ್ಯ ಅಧಿಕಾರಿ ಆಗಿರ್ತಾನೆ. ಆದ ಕಾರಣ ಪ್ರವಾದಿಯಾದ ಯೆರೆಮೀಯನನ್ನು ಹೊಡೆಯಿಸಿ ಯೆಹೋವನ ಆಲಯಕ್ಕೆ ಸೇರಿದ ಮೇಲಣ ಬೆನ್ಯಾಮೀನ್ ಬಾಗಿಲಲ್ಲಿದ್ದ ಕೋಳಕ್ಕೆ ಹಾಕಿಸಿದನು. ಸೊ ಹಿ ವಾಸ್ ಪುಟ್ ಇಂಪ್ರಿಸನ್ಡ್, ಸೆರೆ ಹಿಡಿಯಲ್ಪಟ್ಟನು ಅಲ್ಲೇ. ಆದರೆ ಯಾರು ಅಂತ ಹೇಳಿದರೆ ಅನ್ಯರಲ್ಲ, ದೇವಜನರಲ್ಲಿನೇ ಒಬ್ಬ ಮುಖ್ಯ ಅಧಿಕಾರಿ. ಅವರಿಗೆ ನಾಯಕರಿಗೆ ಸಮಸ್ಯೆ. ಬೋತ್ ದ ಲೀಡರ್ಸ್ ಹ್ಯಾವ್ ಪ್ರಾಬ್ಲಮ್. ಆದರೆ ಮೇನ್ ಪ್ರಾಬ್ಲಮ್ ಏನಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥತೆ. ಒಂದು ಕಡೆ ಪ್ರವಾದಿ, ಭಕ್ತಿವಂತನಾದ ದೇವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಂಥ ಪ್ರವಾದಿಯಾದಂಥ ಯೆರೆಮೀಯನ್ ಅಂದರೆ ದೇವರು ಮೇಲಕ್ಕೆ ಎತ್ತುವಂಥವನು, ದೇವರಿಂದ ಮೇಲೆ ಕೆತ್ತಲ್ಪಡುವವನು ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿ ಹೆಸರಿರುವಂಥ ವ್ಯಕ್ತಿ ಯೆರೆಮೀಯನು. ಆದರೆ ಇನ್ನೊಬ್ಬ ವ್ಯಕ್ತಿ ನೋಡುವಾಗ ಬಿಡುಗಡೆ ಮಾಡುವವನು ಎಂಬಂಥ ಹೆಸರಿನ ಅರ್ಥಗೊಂಡಂಥ ಈ ಪಶೂರನು ಆ ರೀತಿಯಾಗಿ ದುಃಖ. ಒಂದು ದಿನ ಅವ್ರನ್ನ ಜೈಲಿನಲ್ಲಿ, ಅಂದರೆ ಅವ್ರದ್ದೇ ಆದಂಥ ಆಲಯದ ಜೈಲಿನಲ್ಲಿ, ಸೆರೆಮನಿಯಲ್ಲಿ ಯೆರೆಮೀಯನ ಇಟ್ಟಿದ್ರು. ಆಮೇಲೆ ಏನಾಯಿತು ನೋಡೋಣ ಬನ್ನಿರಿ. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯದ 3ನೇ ವಚನದಲ್ಲಿ, ಮರುದಿನ ನೆಕ್ಸ್ಟ್ ಡೇ ಪಶೂರನು ಯೆರೆಮೀಯನನ್ನು ಕೋಳದಿಂದ ಬಿಡಿಸಿದನು. ಅವನೇ ಜೈಲಿಗೆ ಹಾಕಿರ್ತಾನೆ, ಈಗ ಅವನೇ ಬಿಡುಗಡೆ ಮಾಡ್ತಾನೆ. ಆ ರೀತಿಯಾಗಿ ಬಿಡುಗಡೆ ಮಾಡಿದ ಮೇಲೆ ಯಾರು ಮಾತಾಡಿದ್ರು ಗೊತ್ತೇ? ಯೆರೆಮೀಯನು ಮಾತಾಡ್ತಾನೆ. ಏನು ಮಾತಾಡ್ತಾನೆ ನೋಡೋಣ ಬನ್ನಿರಿ. ಜೆರೆಮಾಯ ಚಾಪ್ಟರ್ 20 ವರ್ಸ್ 3,
3ನೇ ವಚನದಲ್ಲಿ ಯೆರೆಮೀಯನು ಹೀಗೆ ಹೇಳ್ತಾನೆ. ಯೆರೆಮೀಯನು ಈ ಬಿಡುಗಡೆ ಮಾಡಿದವನಿಗೆ, ಅಥವಾ ಅವನ ಹೆಸರು ಕೂಡ ಅದೇನೇ ಅರ್ಥ, ಯೆರೆಮೀಯನನ್ನು ಹೊಡೆದಂಥ ಈ ವ್ಯಕ್ತಿ ಪಶೂರನಿಗೆ ಏನು ಹೇಳ್ತಾನೆ, ಯೆಹೋವನು ನಿನ್ನ ಹೆಸರನ್ನು ಪಶೂರ್ ಎಂದು ಹೇಳದೆ ಇವನ ಹೆಸರೇ ಚೇಂಜ್ ಮಾಡ್ತಾನೆ ರೀ. ಭಾಳ ವಿಚಿತ್ರ ಯೆರೆಮೀಯಂದು. ಈಗ ತಾನೇ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ. ಹೋಲ್ ನೈಟ್ ಬಹುಶಃ ನಿದ್ದೆ ಇರಲಿಲ್ಲೇನೋ. ಆ ನಂತರ ಭಾಳ ಕಷ್ಟಪಟ್ಟು ಊಟ ಕೊಟ್ಟರೋ ಏನೋ ಗೊತ್ತಿಲ್ಲ, ಒಬ್ಬಂಟಿಗತನ ಬಹುಶಃ ಇತ್ತು. ಫಸ್ಟ್ ಟೈಮ್ ಅರೆಸ್ಟ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಈಗ ಯೆಹೋವನ ನಿನ್ನ ಹೆಸರನ್ನು ಪಶೂರ್ ಎಂದು ಹೇಳದೆ ಮಾಗೋರ್ ಮಿಸಾಬೀಬ್ ಎಂದು ಹೇಳಿದ್ದಾನೆ ಎಂಬುದಾಗಿ ಹೇಳ್ತಾನೆ ರೀ. ಪಶೂರ್ ಅಂದರೆ ಬಿಡುಗಡೆ ಮಾಡುವವನು, ಆದರೆ ಮಾಗೋರ್ ಮಿಸಾಬೀಬ್ ಅಂತ ಹೇಳಿದರೆ ಸುತ್ತಮುತ್ತಲು ದಿಗಿಲು, ಎಲ್ಲ ಕಡೆ ಭಯ 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 ಅನ್ನುವಂಥ ಹೆಸರು ನಿನಗೆ ದೇವರು ಕೊಡ್ತಾನೆ ಎಂಬುದಾಗಿ ಮಾಗೋರ್ ಮಿಸಾಬೀಬ್ ಎಂದು ಹೇಳಿದ್ದಾನೆ ಅಂತ ಒಂದು ಪ್ರಾಫಸಿ ಆನ್ ದ ಸ್ಪಾಟ್ ಆಗಲೇ ತಕ್ಷಣ ಯೆರೆಮೀಯನು ಕೊಡ್ತಾನೆ ರೀ. ಅದಕ್ಕೂ ಕಾರಣ ಕೂಡ ಕೊಡ್ತಾನೆ 4ನೇ ವಚನದಲ್ಲಿ 24. ಏಕೆಂದರೆ ಯೆಹೋವನು, ಈಗೋ ನಾನು ನಿನ್ನನ್ನು ನಿನಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ದಿಗಿಲಿಗೆ ಆಸ್ಪದವನ್ನಾಗಿ ಮಾಡುವೆನು. ಪ್ರಾಫಸಿ, ಇನ್ನೊಂದು ಪ್ರಾಫಸಿ. ಅವರು ತಮ್ಮ ಶತ್ರುಗಳ ಖಡ್ಗದಿಂದ ಬೀಳುವರು, ಅದನ್ನು ಕಣ್ಣಾರೆ ಕಾಣುವೆ. ಅಂದರೆ ಪಶೂರ್ ಕಣ್ಣಾರೆ ಕಾಣ್ತಾನಂತೆ. ನಾನು ಯೆಹೂದ್ಯರನ್ನೆಲ್ಲ ಬಾಬೇಲಿನ ಅರಸನ ಕೈಗೆ ಒಪ್ಪಿಸುವೆನು. ಅವನು ಅಂದರೆ ಆ ಅರಸನು ಅವರನ್ನು ಬಾಬೇಲಿಗೆ ಸರಿಯಾಗಿ ಒಯ್ದು ಕತ್ತಿಯಿಂದ ಕಡಿಯುವನು. ಮತ್ತು ಈ ಪಟ್ಟಣದ ಎಲ್ಲ ಆಸ್ತಿಯನ್ನು, ಆದಾಯವನ್ನು, ಸಂಪತ್ತನ್ನು, ಯೆಹೂದದ ಅರಸರ ಸಕಲ ನಿಧಿ ನಿಕ್ಷೇಪಗಳನ್ನು ಅವರ ಶತ್ರುಗಳ ಕೈವಶ ಮಾಡುವೆನು. ಆ ರೀತಿಯಾಗಿ ಹೇಳಿಬಿಟ್ಟು 6ನೇ ವಚನದಲ್ಲಿ ಪಶೂರನಿಗೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಾಫೆಸಿ. ಯಾಕೋ ಯೆರೆಮೀಯನು ಸ್ವಲ್ಪ ಹೆಚ್ಚಾಗಿ ಪಶೂರನಿಗೆ ಒಂದು ಪ್ರವಾದನೆ ಹೇಳ್ತಾನೆ. ಪಶೂರನೇ, ಅವನ ಹೆಸರು ಕೂಡ ಕರೆದುಬಿಟ್ಟು, ನೀನು ನಿನ್ನ ಮನೆಯವರೆಲ್ಲರೊಡನೆ ಸೆರೆಗೆ ಹೋಗುವಿ. ನೀನು ನಿನ್ನ ಮಿಥ್ಯಾ ಪ್ರವಾದನೆಯನ್ನು ಕೇಳಿದ ನಿನ್ನ ಸಕಲ ಸ್ನೇಹಿತರು ಬಾಬೇಲಿಗೆ ಸೇರಿ ಅಲ್ಲೇ ಸತ್ತು ಮಣ್ಣಾಗುವಿರಿ ಎಂದು ನುಡಿದಿದ್ದಾನೆ. ಭಾಳ ಸ್ಟ್ರಾಂಗ್ ಪ್ರಾಫೆಸಿ ಅಲ್ವಾ? ಈಗ ಜೈಲಿನಲ್ಲಿ ಹಾಕಿದ್ದಂಥ ವ್ಯಕ್ತಿಗೆ ನೀನು ಪ್ರವಾದನೆ ಯೆರೆಮೀಯನು ಹೇಳಿಬಿಡ್ತಾನೆ ರೀ. ಬಹುಶಃ ಈ ಪಶೂರನ್ನು ದೇವರ ಆಲಯದ ಮುಖ್ಯ ಅಧಿಕಾರಿ ಆಗಿದ್ದನು ನಿಜ, ಆದರೆ ಸ್ವಲ್ಪ ಪ್ರಾಫೆಸಿನೂ ಹೇಳ್ತಿದ್ದ ಅಂತ ಕಾಣ್ತದೆ ರೀ. ಅವನು ಹೇಳ್ತಾ ಇದ್ದಂಥ ಪ್ರಾಫೆಸಿ ಅಂತ ಒಳ್ಳೆಯ ಪ್ರಾಫೆಸಿ ಅಲ್ಲ, ಅದು ಮೋಸ್ಟ್ಲಿ ಜನರನ್ನು ಮೆಚ್ಚಿಸುವಂಥ ಒಂದು ಪ್ರಾಫೆಸಿ ಆಗಿತ್ತು. ಆದ ಕಾರಣ ಈಗ ಯೆರೆಮೀಯನು, ನೀನು ನಿನ್ನ ಪ್ರವಾದನೆಯನ್ನು ಕೇಳಿದ ನಿನ್ನ ಸಕಲ ಸ್ನೇಹಿತರು, ಕೆಲವು ಫ್ರೆಂಡ್ಸ್ ಇದ್ರೆ ಅಂತ ಕಾಣ್ತದೆ ಖಂಡಿತವಾಗಿ, ಆ ಫ್ರೆಂಡ್ಸ್ಗೆಲ್ಲ ಇವನು ಪಶೂರನ್ನು ಪ್ರಾಫೆಸಿ ಹೇಳಿರ್ತಾನೆ ರೀ. ಆಗ ನಿನ್ನ ಫ್ರೆಂಡ್ಸು ನೀನು ಎಲ್ಲರೂ ಕೂಡ ಬಾಬೇಲಿಗೆ ಹೋಗಿಬಿಟ್ಟು ಅಲ್ಲೇ ಸತ್ತು ಮಣ್ಣಾಗುವಿರಿ. ಸ್ಟ್ರಾಂಗ್ ಪ್ರಾಫೆಸಿ. ಆ ರೀತಿಯಾಗಿ ಹೇಳಿಬಿಟ್ಟು ಈಗ ಯೆರೆಮೀಯನು ಪ್ರಾರ್ಥನೆ ಮಾಡ್ತಾನೆ. ಅದು ಭಾಳ ವಿಚಿತ್ರವಾದಂಥ ಪ್ರಾರ್ಥನೆ. ಸುಮಾರು 40 ವರ್ಷಗಳಿಂದ ಈ ಪ್ರಾರ್ಥನೆಯನ್ನು ನಾನು ಓದ್ಬಿಟ್ಟು ಸ್ವಲ್ಪ ಶಾಕ್ ಆಗಿದ್ದೀನಿ, ಸರ್ಪ್ರೈಸ್ ಆಗಿದ್ದೀನಿ. ಏನು ನೋಡೋಣ ಬನ್ನಿರಿ. 20ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 7ನೇ ವಚನ. ಜೆರೆಮಯ 20:7. ಯೆಹೋವನೇ, ನೀನು ನನ್ನನ್ನು ಮರಳುಗೊಳಿಸಿದ್ದಿ. ಅಂದರೆ ದೇವರೇ, ನೀನು ನನಗೆ ಮೋಸ ಮಾಡಿಬಿಟ್ಟಿದ್ದಿ, ನಾನು ಮರಳಾದೇನು. ಓ ಗಾಡ್, ಯು ಹ್ಯಾವ್ ಡಿಸೀವ್ಡ್ ಮೀ ಆ್ಯಂಡ್ ಐ ಗಾಟ್ ಡಿಸೀವ್ಡ್. ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡು. ಯಾಕೆ ಈ ರೀತಿಯಾಗಿ ಸ್ಟ್ರಾಂಗ್ ಆಗಿ ಒಂದು ಪ್ರಾರ್ಥನೆ ಯೆರೆಮೀಯನು ಹೇಳ್ತಿದ್ದಾನೆ?
ಯಾಕಂತೇಳಿದರೆ ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ, ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ. ಹೌದು, ಯೆರೆಮೀಯನು ಮೆಲಂಕಾಲಿ ಅಂದರೆ ಬಹಳ ಚಿಂತೆಯ, ಬಹಳ ತ್ಯಾಗಮಯವಾದಂಥ ವ್ಯಕ್ತಿ ಅಥವಾ ಪ್ರಾಕೃತ ಸ್ವಭಾವ. ಆದ ಕಾರಣ ಯೆರೆಮೀಯನು ಆ ರೀತಿಯಾಗಿ ಹೇಳ್ತಿದ್ದಾನೆ, ಎಲ್ಲರೂ ನನಗೆ ಅಣಕಿಸ್ತಾರೆ, ನಾನು ಮಾತಾಡೋದೆಲ್ಲ ಅರಚಾಟವೇ, ಬಲಾತ್ಕಾರ, ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ. ಯಾವಾಗ ನೋಡಿರೂ ನೀನು ನನಗೆ ಸ್ಟ್ರಾಂಗ್ ಮೆಸೇಜ್ ಕೊಡು, ನೆಗೆಟಿವ್ ಮೆಸೇಜೇ ಕೊಡು ಅಂತ ಹೇಳ್ತಾ ಇದೆಯಲ್ಲ ಸ್ವಾಮಿ ಎಂಬುದಾಗಿ ಹೇಳಿಬಿಟ್ಟು ಇನ್ನೊಂದು ಮಾತು ಕೂಡ ಹೇಳ್ತಾನೆ, ನಾನು ಸಾರುವ ಯೆಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸ್ಯಕ್ಕೂ ಗುರಿ ಮಾಡಿದೆ. ಕೆಲವು ಸಾರಿ ಪ್ರವಾದಿಗಳು ಮಾತನಾಡುವಾಗ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ಅವರು ದೂಷಣೆ ಮಾಡಿಬಿಡ್ತಾರೆ, ಜನರು ಹಾಸ್ಯ ಮಾಡಿಬಿಡ್ತಾರೆ, ಪರಿಹಾಸ್ಯ. ಎಲಿಯಾಸ್ ಅಸ್ಲಾಕ್ಸನ್ ಅಂತ ಹೇಳಿಬಿಟ್ಟು ಒಬ್ಬ ಮಹಾಭಕ್ತರು, ಎಲಿಯಾಸ್ ಅಸ್ಲಾಕ್ಸನ್, ನಾರ್ವೆಯಲ್ಲಿದ್ದಂಥ ಆ ಸೇವಕರು ಹೇಳಿದಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅವರ ಫೇವರೇಟ್ ವಾಕ್ಯ ಯಾವುದಂದರೆ ಗಲಾತ್ಯ 1, ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳ್ಬಿಟ್ಟು. ಗಲೇಷಿಯನ್ಸ್ ಚಾಪ್ಟರ್ 1, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. 10ನೇ ವಚನ ಈ ರೀತಿಯಾಗಿದೆ, ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ಹೂಮ್ ಆಮ್ ಐ ಪ್ಲೀಸಿಂಗ್. ಮನುಷ್ಯರನ್ನು ದೇವರನ್ನು ಮೆಚ್ಚಬೇಕಾ, ಮನುಷ್ಯರನ್ನು ಮೆಚ್ಚಿಸ್ತಿದ್ದೀನ? ಹಾಗೆ ಹೇಳ್ಬಿಟ್ಟು ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನು ಅಲ್ಲ. If I still seek to please men, I cannot be the servant of Christ. ಭಾಳ ಸ್ಟ್ರಾಂಗ್ ಮಾತಲ್ವ? ಆದ ಕಾರಣ ಪ್ರವಾದನೆ ಹೇಳುವಂಥ ಈ ಯೆರೆಮೀಯನು ಜನರು ದೂಷಣೆ ಮಾಡಿದರು, ತಮಾಷೆ ಮಾಡಿದರು, ಹಾಸ್ಯ ಮಾಡಿದರು. ಒಂದು ಸಾರಿ ಭಕ್ತ ಸಿಂಗ್ ಅವರು ಟ್ರೈನ್ನಲ್ಲಿ ದೇವರ ವಾಕ್ಯವನ್ನು ಕೆಲವ್ರಿಗೆ ಹೇಳಿದಾಗ ಕೆಲವರೆಲ್ಲ ತಮಾಷೆ ಮಾಡಿದ್ರಂತೆ. ಹೌದು, ದೇವರ ಸೇವಕರು ಅನೇಕ ನಿಂದೆ, ಹಾಸ್ಯಕ್ಕೆ ಗುರಿಯಾಗ್ತಾರೆ ದೇವರಿಗಾಗಿ ನಿಲ್ಲಬೇಕಾದ್ರೆ. ಮತ್ತು ಯೆರೆಮೀಯನು ಒಂದು ತೀರ್ಮಾನ ಮಾಡ್ತಾನೆ. ಏನು ತೀರ್ಮಾನ ನೋಡೋಣ, ಭಾಳ ವಿಚಿತ್ರವಾದಂಥದ್ದು. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೇನು, ಇನ್ನು ಮುಂದೆ ದೇವರ ವಾಕ್ಯ ಮಾತಾಡಲ್ಲ ನಾನು. ಸೆನ್ಸಿಟಿವ್, ಸೂಕ್ಷ್ಮ. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೇನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೇನು. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್. ದೇವ್ರ ವಾಕ್ಯ ಇನ್ನು ಮುಂದೆ ನಾನು ಸಾರಲ್ಲ ಎಂದುಕೊಂಡರೆ, ಆ ಥರ ಅಂದ್ಕೊಂಡಂತೆ. ಯಾಕಂತ ಹೇಳಿದ್ರೆ ಟೆಂಪ್ಟೇಷನ್ ಈಸ್ ನಾಟ್ ಸಿನ್, ಯೀಲ್ಡಿಂಗ್ ಟು ಟೆಂಪ್ಟೇಷನ್ ಈಸ್ ಸಿನ್. ಯಾರೋ ಹೇಳಿದ ಹಾಗೆ, ಹೌದು, ಶೋಧನೆ ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪವಾಗಿದೆ. ಆದ ಕಾರಣ ಇನ್ನು ಮುಂದೆ ನಾನು ಮಾತಾಡೋದಿಲ್ಲ, ಇನ್ನು ಮುಂದೆ ನಾನು ದೇವರ ವಾಕ್ಯ ಪ್ರಕಟಿಸೋದಿಲ್ಲ ಅಂತ ಹೇಳುವಾಗ, ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ಐ ಕುಡ್ ನಾಟ್ ಕಂಟೈನ್. ಹಾಗೆ ಬಿಸಿ, ಹಾಗೆ ಬೆಂಕಿ ಇದ್ದಂಗೆ ವಾಕ್ಯ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ, ವಾಕ್ಯ ಅವನ ಎಲುಬಿಗೂ ಅವರ ಹೃದಯಕ್ಕೂ ಹಬ್ಬಿತಂತೆ. ಈ ಕುಡ್ ನಾಟ್ ಕಂಟೈನ್ ದಿ ಸ್ಪಿರಿಚುವಲ್ ವಿಗರ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಬಿಸಿ, ಕಾವು ಅವನಲ್ಲಿ ಕಾರ್ಯ ಮಾಡ್ತದೆ. ಆದ ಕಾರಣ ಸುಮ್ಮನೆ ಇರಲಿಕ್ಕಾಗಲಿಲ್ಲ ಯೆರೆಮೀಯನಿಗೆ. ಏನು ಹೇಳ್ತಾನೆ ನೋಡೋಣ ಬನ್ನಿರಿ. 20ನೇ ಅಧ್ಯಾಯದ 9ನೇ ವಚನ, 2ನೇ ಭಾಗ ಅಥವಾ ಕೊನೆ ಭಾಗ. ತಡೆದು ಆಯಾಸಗೊಂಡಿದ್ದೇನೆ, ಐ ಆಮ್ ಟಯರ್ಡ್ ಎಂಬುದಾಗಿ ಹೇಳ್ತಾನೆ ರೀ. ಆಯಾಸಗೊಂಡಿದ್ದೇನೆ, ಸಹಿಸಲಾರೆ. ಕೆಲವು ಸಾರಿ ವಾಕ್ಯ ಮಾತಾಡುವಾಗ ಭಾಳ ಸ್ಟ್ರೈನ್ ಆಗ್ತದೆ.
ಆಗಿದೆ ಯೆರೆಮೀಯನಿಗೆ. ಸರಿ, ಆಮೇಲೆ ನಾವು ಮುಂದುವರಿಸೋದಾದರೆ, ನಾವು ಇವನ ಮೇಲೆ ದೂರು ಹೇಳಿರಿ, ನಾವು ಹೇಳುವೆವು ಎಂದು ಬಹು ಜನರು ಗುಸುಗುಟ್ಟುವುದನ್ನು ಕೇಳಿದ್ದೇನೆ. ನೋಡ್ರಿ, ಭಾಳ ಜನರು ಯೆರೆಮೀಯನಿಗೆ ಅಗೇನ್ಸ್ಟ್ ಆಗಿಬಿಟ್ರು. ಹೌದು, ನನ್ನ ಆಪ್ತ ಸ್ನೇಹಿತರೆಲ್ಲರೂ ಇವನು ಎಡವಿ ಬೀಳಲಿ ಎಂದು ನನ್ನನ್ನು ಹೊಂಚಿ ನೋಡುತ್ತಾ ಒಂದು ವೇಳೆ ಸಿಕ್ಕಿ ಬಿದ್ದಾನು ಎಂಬುದಾಗಿ ಅಂದುಕೊಡ್ತೀವಿ. ಫ್ರೆಂಡ್ಸ್ ಎಲ್ಲ ಬಿಟ್ಟುಬಿಟ್ರಂತೆ. ಸ್ನೇಹಿತರಿರೋದು ಭಾಳ ಒಳ್ಳೆಯದು, ಆದರೆ ಸ್ನೇಹಿತರು ಬಿಟ್ಟುಬಿಟ್ರೆ ಭಾಳ ನೋವು ಅಲ್ವಾ? ಯೆರೆಮೀಯನಿಗೆ ಏನಾಯಿತು? ಆಪ್ತ ಸ್ನೇಹಿತರೆಲ್ಲರೂ, ವಾವ್! ನನಗೊಂದು ಹಾಡು ನೆನಪಿಗೆ ಬರ್ತಿದೆ. ಅದು ಇಂಗ್ಲೀಷ್ನಲ್ಲಿರುವಂಥ ಒಂದು ಹಾಡು. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು ಚರಣ ಈ ರೀತಿಯಾಗಿದೆ: ದೋ ನನ್ ಗೋ ವಿತ್ ಮೀ, ಸ್ಟಿಲ್ ಐ ವಿಲ್ ಫಾಲೋ. ಯಾರು ನನ್ನನ್ನು ಬೆನ್ನಟ್ಟದಿದ್ದರು ಅಥವಾ ಹಿಂಬಾಲಿಸದಿದ್ದರು, ನಾನಂತೂ ಆತನ ಹಿಂಬಾಲಿಸ್ತೀನಿ ಎಂಬುದಾಗಿ. 12ನೇ ವಚನ ಪ್ರಕಾರ ನಾವು ನೋಡುವುದಾದರೆ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ, ಒಂದು ಒಳ್ಳೆಯ ಮಾತಿದೆ, ಇದು ಭಾಳ ವರ್ಷಗಳಿಂದ ಇದನ್ನು ನೋಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ. ಗಾಡ್ ಹೂ ಟೆಸ್ಟ್ ದ ರೈಚಸ್. ದೇವರ ನೀತಿವಂತರನ್ನು ಪರೀಕ್ಷಿಸ್ತಾನಂತ್ರಿ. ಆಶ್ಚರ್ಯ ಅಲ್ವಾ? ಹೌದು, ಆಶ್ಚರ್ಯನೇ. ಆದರೆ ಅದು ನಾರ್ಮಲ್ ಒಂದು ರೀತಿಯಿಂದ. ಯಾಕಂತ ಹೇಳಿದ್ರೆ ದೇವರು ಹೌದು ಪರೀಕ್ಷೆ ಮಾಡ್ತಾನೆ, ಆತನಿಗೆ ಹಕ್ಕಿದೆ. ಕೀರ್ತನೆ 11ನೇ ಅಧ್ಯಾಯದ 5ನೇ ವಚನದಲ್ಲಿ, ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸ್ತಾನೆ. ದೇವರು ಯಾರನ್ನು ಬೇಕಾದರೂ ಪರೀಕ್ಷಿಸ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಹಾಗಿದ್ದರೂ ಕೂಡ 13ನೇ ವಚನದಲ್ಲಿ ನೋಡ್ರಿ, ಚೇಂಜ್ ಆಗ್ತದೆ ಮನೋಭಾವನೆ. ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು ಸ್ತುತಿಸಿರಿ, ಆತನು ಕೆಡುಕರ ಕೈಯಿಂದ ದೀನರ ಪ್ರಾಣವನ್ನು ರಕ್ಷಿಸಿದ್ದಾನೆ ಎಂಬ ಮಾತನ್ನು ಕೂಡ ಹೇಳುವಾತನಾಗಿದ್ದಾನೆ. ಅನಂತರ ಸ್ವಲ್ಪ ಸ್ಯಾಡ್ ಎಂಡಿಂಗ್, ದುಃಖವನ್ನು ವ್ಯಕ್ತಪಡಿಸಿ ಮುಗಿಸ್ತಾನೆ. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.